Good morning, students. So now I have kept notes, that is Unit 7, that previous part 1 we have discussed the basic or introduction part of the P block elements. So today the notes we are following, I wanted to tell you this notes is not that notes as we have seen before. So this notes I made into the form of question format. So here first question, second question, like that. So this concern to the previous syllabus, but due to COVID-19 the government has reduced the syllabus. We will follow that syllabus. While explaining, I will skip some questions because that is excluded by the government. For the sake of CET, you can study the old notes, but for the theory examination, I will cover all the points which is prescribed for the syllabus in this year. So, as we know, the classify the following 15 group P block elements into the non-metals and metal. As we know, the 15 group elements are nitrogen, phosphorus, arsenic, antimony and bismuth. Among these three, the non-metal are nitrogen and phosphorus, and metalloids means a mixture of metal and non-metal, that is arsenic and antimony. Only one metal is there, that is a bismuth. From where can we get these P block elements? From the earth crust, in the form of ಯಾವ ಫಾರ್ಮ್ನಲ್ಲಿ ಅರ್ತ್ ಕ್ರಸ್ಟ್ನಲ್ಲಿ ಇರ್ತವೆ ಇವು. ಸೊ ಒಂದು ಚೈಲ್ ಸಾಲ್ಟ್ ಬಿಟ್ರೆ ದಟ್ ಈಸ್ NaNO3, ಇಂಡಿಯನ್ ಸಾಲ್ಟ್ ಬಿಟ್ರೆ KNO3, ಆ್ಯಂಡ್ ಅಪಟೈಟ್ ಮಿನರಲ್ like this formula, fluoropatite like this formulas. Now as we discussed in the previous video, the valence shell electron, right, valence shell electron ಬಗ್ಗೆ ನಾವು ನೋಡಿದ್ವಿ ಪ್ರೀವಿಯಸ್ ವಿಡಿಯೋನಲ್ಲಿ. NS2 NP3 ಅಂತ ನಾನು ಬರೆದಿದ್ದೆ. ಸೊ ಇಲ್ಲಿ ಟೋಟಲ್ ಎಷ್ಟು ವೆಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಇದ್ದಾವೆ? 2 + 3 5 ವೆಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಇದ್ದಾವೆ. ಅಂದರೆ ಇವು 2 ಮತ್ತು 3 ಎಲೆಕ್ಟ್ರಾನ್ನಿಂದನೇ ರಿಯಾಕ್ಷನ್ಸ್ಗಳು ಆಗ್ತವೆ. ಸೊ ಇಲ್ಲಿ ವೆಲೆನ್ಸ್ ಎಲೆಕ್ಟ್ರಾನ್ಗಳು 5 ಇದ್ದಾವೆ. ಇದು ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ ವೆಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ನಾವು ನೋಡ್ತೇವೆ. ಇದು ಹೊರತು ನಾವು ಡಿಸ್ಕಸ್ ಮಾಡಿದ್ವಿ ರೈಟ್, ಅಟಾಮಿಕ್ ರೇಡಿಯಸ್ ಬಗ್ಗೆ, ಕೋವೆಲೆಂಟ್ ರೇಡಿಯಸ್, ಅಟಾಮಿಕ್ ರೇಡಿಯಸ್, ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ, ಎಲೆಕ್ಟ್ರೋನೆಗೆಟಿವಿಟಿ, ಅಯೋನೈಸೇಷನ್ ಎಂಥಾಲ್ಪಿ, ಇವೆಲ್ಲವನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ಆಲ್ರೆಡಿ. ಆ ವಿಡಿಯೋವನ್ನು ಫಾಲೋ ಮಾಡಿ. ಸೊ ಇಲ್ಲಿ P ಬ್ಲಾಕ್ ಎಲಿಮೆಂಟ್ಸು ಕಾಮನ್ ಆಕ್ಸಿಡೇಷನ್ ಸ್ಟೇಟು -3 + 3 + 5 ಅಂತ ಇರುತ್ತೆ. ಇದು ರೇರ್ ಆಗಿ ನೆನಪಿಡಿ, ಕೇಳುವುದಿಲ್ಲ. CET-ನಲ್ಲಿ ಕೇಳ್ತಾರೆ P ಬ್ಲಾಕ್ ಎಲಿಮೆಂಟ್ಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಏನು ಬರುತ್ತೆ? -3 + 3 + 5 ಅಂತ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ಹೌ ಮೆನಿ ವೆಲೆನ್ಸ್ ಎಲೆಕ್ಟ್ರಾನ್. ಕ್ವಶನ್ ಅದನ್ನೇ ಇದೆ, ಮತ್ತೆ ರಿಪಿಟೇಷನ್, ರೈಟ್. ಸೊ ಹಿಯರ್ ಹೌ ಮೆನಿ ವೆಲೆನ್ಸ್ ಎಲೆಕ್ಟ್ರಾನ್ಸ್? Nitrogen atom have a 5 valence electron, but it does not from NCl5. NCl5 ಅಂದರೆ ಹೆಲೋಜಿನ್ ಆಟಮ್ 5 ಸಲ ಬರುವುದಿಲ್ಲ. ಯಾಕೆ? 5 times it won't come. Why? That's the question. Because the absence of d orbitals, it can't expand its covalency from 3 to 5. ಕೋವೆಲೆನ್ಸಿ ಎಷ್ಟಿರುತ್ತೆ ಇದರದ್ದು? 3 ಅಂತ ಇರುತ್ತೆ. ಸೊ ನೈಟ್ರೋಜನ್ ಡಸ್ ನಾಟ್ ಫಾರ್ಮ್ ಪೆಂಟಾವೆಲೆಂಟ್. ವಾಯ್ ಅಂತ ಕೇಳಿದ್ದಾರೆ. ಯಾಕಂದರೆ ಅದರೊಳಗಡೆ ಡಿ ಆರ್ಬಿಟಲ್ಸ್ಗಳು ಇರುವುದಿಲ್ಲ. ಕೆಳಗಡೆ ಬಂದರೆ ಫಾಸ್ಫರಸ್ ಅಲ್ಲಿ ನಿಮಗೆಲ್ಲ ಡಿ ಆರ್ಬಿಟಲ್ಸ್ಗಳು ಬರ್ತವೆ. ಸೊ ವಾಯ್ ನೈಟ್ರೋಜನ್, ಇವೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಎಕ್ಸಾಮ್ನಲ್ಲಿ 100% ಬರುವುದು ಕ್ವಶನ್ನು ಇದು. ಮೆನ್ಷನ್ ಎನಿ ತ್ರೀ ಅನಾಮಲಸ್ ಬಿಹೇವಿಯರ್ ಆಫ್ ನೈಟ್ರೋಜನ್. ನಿಮಗೆ ಗೊತ್ತು, ನೈಟ್ರೋಜನ್ ಡೈ ಅಟಾಮಿಕ್ ಫಾರ್ಮ್ನಲ್ಲಿ ಇರುತ್ತೆ, ಅಂದರೆ N2 ಅಂತ ನಾವು ಬರೀತೇವೆ. ಮತ್ತು ನೈಟ್ರೋಜನ್ನಲ್ಲಿ p ಬಾಂಡ್ಸ್ಗಳು ಇರ್ತವೆ. ನಾವು ವೆಲೆನ್ಸ್ ಶೆಲ್ ಎಲೆಕ್ಟ್ರಾನ್ ನಮಗೆ ಗೊತ್ತಿದೆ, ಇದು P, ರೈಟ್. P ಅಂದರೆ 3 ಬಾಕ್ಸಸ್ಗಳು ಇರ್ತವೆ. ಸೊ ಆ 3 ಬಾಕ್ಸ್ನಲ್ಲಿ 1 2 3 ಎಲೆಕ್ಟ್ರಾನ್ಸ್ಗಳು. ಈಗ ಇಲ್ಲಿ ಒಂದು ಬರ್ಬೋದು, ಇಲ್ಲಿ ಒಂದು ಬರ್ಬೋದು, ಇಲ್ಲಿ ಒಂದು, ಟೋಟಲ್ 3. ಸೊ ಅದಕ್ಕಾಗಿ ನೈಟ್ರೋಜನ್ ನಡುವೆ ಎಷ್ಟಿರುತ್ತೆ? 3 ಬಾಂಡ್ಸ್ಗಳು ಇರ್ತವೆ. ಆ 3 ಬಾಂಡ್ನಲ್ಲಿ 2 ಪೈ ಬಾಂಡ್ಸ್ಗಳು ಇರ್ತವೆ.
ಆ 2 ಪೈ ಬಾಂಡ್ಗಳು ಎಲ್ಲಿಂದ ಬಂದಿದ್ದಾವೆ, ಪಿಲಿಂದ. ಸೊ ಅದಕ್ಕಾಗಿ ನಾವು ಪಿ ಪೈ ಬಾಂಡ್ಸ್ ಅಂತ ನಾವು ಕರಿತೇವೆ. ಒಂದು ಸಿಗ್ಮಾ ಬಾಂಡ್ ಅಂತ ಇರುತ್ತೆ ನಡು. ಸೊ ಈಗ ಇಲ್ಲಿ ಕೇಳ್ತಾರೆ ನಿಮಗೆ ಮೆನ್ಷನ್ ಮಾಡಿ ಅನಾಮಲಸ್ ಬಿಹೇವಿಯರ್ ಆರ್ ಅನಾಮಲಸ್ ಪ್ರಾಪರ್ಟಿ ಆಫ್ ನೈಟ್ರೋಜನ್ ಅಂತ ಕೇಳ್ತಾರೆ. ಸೊ ನೀವು ಆ ಸಮಯದಲ್ಲಿ ಇವು ಮೂರು ಅಥವಾ ಮೂರಕ್ಕಿಂತ ಹೆಚ್ಚಿನ ನೀವು ಬರಿಬಹುದು. ಸೊ ಹಿಯರ್ nitrogen forms p pi bond. Nitrogen exists in a diatomic molecule with a triple bond. Next, the single n bond n is weaker than pp bond. Why? The atomic size increases, hence the p and p, phosphorus and phosphorus bond is a little bit stronger than a nitrogen because bond length is very less. Now ಲೋವರ್ ಕೆಟನೇಷನ್ ಟೆಂಡೆನ್ಸಿ. ಕೆಟನೇಷನ್ ಅಂದರೆ ಚೈನ್ ಮೇಕಿಂಗ್ ಪ್ರಾಪರ್ಟಿ ಅಂತ ನಾವು ಹೇಳ್ತೇವೆ. ನೈಟ್ರೋಜನ್ನಲ್ಲಿ ಅಷ್ಟು ಬರುವುದಿಲ್ಲ, ನೋಡಿದ್ದೀರಾ ನೀವು, ಅಮೋನಿಯಂ ಕ್ಲೋರೈಡ್, ಅಮೋನಿಯಾ NH3 ಅಂತ ಈ ಥರ ಕಾರ್ಬನ್ ಗತ್ತಲೆ C12 H22 ಈ ಥರ ನೀವು ನೋಡೋದಿಲ್ಲ. ಕಾರ್ಬನ್ 12 6 ಈ ಥರ ಬರುತ್ತೆ, ಆದರೆ ಇಲ್ಲಿ ನೈಟ್ರೋಜನ್ನಲ್ಲಿ ನಿಮಗೆ ಬರುವುದಿಲ್ಲ. ಸೊ ಆ್ಯಂಡ್ ಇಟ್ ಕೆನಾಟ್ ಫಾರ್ಮ್ ಪಿ ಪೈ ಬಾಂಡ್. ಯಾಕಂದರೆ ಇಲ್ಲಿ ಇರುವುದೇ ಎಲೆಕ್ಟ್ರಾನ್ಸ್ಗಳು ಪಿ ಮತ್ತು ಎಸ್ ಇರ್ತವೆ. ಸೊ ಪಿ ಪೈ ಬಾಂಡು ಫಾರ್ಮ್ ಆಗೋದಿಲ್ಲ. ಆದರೆ ಫಾಸ್ಫರಸ್ ಕೆಳಗಡೆ ಬಂದ ನಂತರ ಡಿ ಆರ್ಬಿಟಲ್ಸ್ಗಳಿರ್ತವೆ, ಅಲ್ಲಿ ನಮಗೆ ಡಿ ಆರ್ಬಿಟಲ್ ಪಿ ಪೈ ಬಾಂಡು ಬರಬಹುದು. ಸೊ ಇವೆಲ್ಲ ಏನಿದ್ದಾವೆ ಅನಾಮಲಸ್ ಪ್ರಾಪರ್ಟೀಸ್ಗಳಿದ್ದಾವೆ. ಈಗ ಅವ್ರೇನು ಕೇಳ್ತಾರೆ, ರೀಸನ್. ನೀವು ಇಲ್ಲಿ ರೀಸನ್ ಬರೆದಿದ್ದೇನೆ, ಡ್ಯೂ ಟು ಸ್ಮಾಲರ್ ಸೈಜ್. ನೋಡಿ, ನೈಟ್ರೋಜನ್ ಮೇಲಿಂದ ಕೆಳಗಡೆ ಬಂದರೆ ಏನಾಗುತ್ತೆ, ಸೈಜ್ ಇನ್ಕ್ರೀಸ್ ಆಗೋಂತ ಹೋಗುತ್ತೆ. ಈಗ ಮೇಲಿದ್ದವ್ರು ಯಾರು, ನೈಟ್ರೋಜನ್. ಸೊ ನೈಟ್ರೋಜನ್ದು ಏನಿರುತ್ತೆ, ಅಟಾಮಿಕ್ ಸೈಜ್ ಆರ್ ಸೈಜ್ ಸ್ಮಾಲ್ ಇರುತ್ತೆ. ಮತ್ತು ಮೇಲಿಂದ ಕೆಳಗಡೆ ಬಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ, ಅಂದರೆ ಮೇಲಿರೋ ಒಂದು ಎಲೆಕ್ಟ್ರೋನೆಗೆಟಿವಿಟಿ ಹೆಚ್ಚಿಗಿರುತ್ತೆ. ಆ್ಯಂಡ್ ಆಲ್ಸೋ ಅನೈಜೇಷನ್ ಎಂಥಾಲ್ಪಿ ಮೇಲಿಂದ ಕೆಳಗಡೆ ಬಂದರೆ ಡಿಕ್ರೀಸ್ ಆಗುತ್ತೆ. ಸೊ from the top one, which is a nitrogen having a more or high ionization enthalpy, and also there is a no availability or non availability of d orbitals. ಇಲ್ಲಿ ನಾವು ನೋಡಿದ್ದೇವೆ n2 np3 ಅಂತ, ಇಲ್ಲಿ d ಆರ್ಬಿಟಲ್ಸ್ಗಳು ಇರುವುದೇ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಾವು ರೀಸನ್ ಏನು ಹೇಳ್ತೇವೆ, d ಆರ್ಬಿಟಲ್ಸ್ಗಳು ಇಲ್ಲ, ಅದಕ್ಕಾಗಿ ಇದು ಪಿ ಪೈ ಬಾಂಡ್ ಫಾರ್ಮ್ ಮಾಡುವುದಿಲ್ಲ ಅಂತ ನಾವು ಹೇಳ್ತೇವೆ. ಸೊ ಈ ಕ್ವಶನ್ಸು 13 ಮತ್ತು 14 ಬಹಳ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಗಮನ ಇಟ್ಟು ನೋಡಿ, ಎಕ್ಸಾಮ್ನಲ್ಲಿ 100% ಬರುವಂಥದ್ದು. ಈಗ ನೈಟ್ರೋಜನ್ ಅಥವಾ 15 ಗ್ರೂಪ್ ಎಲಿಮೆಂಟ್ಸ್ದು ಹೈಡ್ರೈಡ್ ಫಾರ್ಮ್ಸ್ಗಳು ಎಷ್ಟಿರ್ತವೆ, ಇದನ್ನು ನಾವು ಜನರಲ್ ಆಗಿ H3 ಫಾರ್ಮ್ನಲ್ಲಿ ಇರ್ತವೆ. ಫಾರ್ ಎಕ್ಸಾಂಪಲ್, ನೈಟ್ರೋಜನ್ ತೊಗೊಂಡು ಬರೀಬೇಕಾದ್ರೆ NH3 ಅಂತ ಬರೀತೇವೆ. ದೆನ್ ಪಿ ತೊಗೊಂಡು ಬರೀಬೇಕಾದ್ರೆ PH3 ಅಂತ ಬರೀತೇವೆ. ಆರ್ಸೆನಿಕ್ ಬರೀಬೇಕಾದ್ರೆ ASH3 ಅಂತ ಬರೀತೇವೆ. ಸೊ ಈ ಥರ. ಸೊ ಒಂದೇ ಒಂದು ಹೈಡ್ರೈಡ್ ಫಾರ್ಮ್ ಇದೆ, ಅದು ಟ್ರೈಹೈಡ್ರೈಡ್ ಫಾರ್ಮ್ ವಿತ್ 15 ಗ್ರೂಪ್ ಎಲಿಮೆಂಟ್ಸ್, NH3 ಅಂತ ನಾವು ಈ ಥರ ಬರೆಯುವುದು. ದೆನ್ ಇದರ ಹೊರತಾಗಿ ಇಲ್ಲಿ ನೋಡಿ BH3 ಅಂತ ಬರೀತೇವೆ, NH3 ಅಂತ ಬರೀತೇವೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ಆ್ಯಂಡ್ ಆಲ್ಸೋ ವಿ ವಿಲ್ ಸಿ ದಿ ಆಕ್ಸೈಡ್ಸ್ ಫಾರ್ಮ್. 2 ಆಕ್ಸೈಡ್ ಫಾರ್ಮ್ ಇರ್ತವೆ, ಒಂದು ಟ್ರೈ ಆಕ್ಸೈಡ್, ಇನ್ನೊಂದು ಪೆಂಟ್ ಆಕ್ಸೈಡ್. ಎಕ್ಸಾಂಪಲ್ ಹೇಗೆ ಬರಿಬೋದು ನೀವು, N2O3 ಮತ್ತು N2O5. ಸೊ ಇಲ್ಲಿ ಎನ್ ಅಂದರೆ ಏನು, ಯಾವುದಾದ್ರೂ ಒಂದು 15 ಗ್ರೂಪ್ ಎಲಿಮೆಂಟ್ಸ್ದು ಎನ್ ತೊಗೋಬೋದು, ಪಿ ತೊಗೋಬೋದು, ಬಿಸ್ಮತ್, ಆರ್ಸೆನಿಕ್ ಯಾವುದಾದ್ರೂ ನೀವು ತೊಗೋಬೋದು. ಸೊ ಈ ಥರ ನಾವು ಎಕ್ಸಾಂಪಲ್ಸ್ಗಳನ್ನು ನಾವಿಲ್ಲಿ ತೊಗೊತೇವೆ. ಕೇಳ್ತಾರೆ ನಿಮಗೆ ಆಕ್ಸೈಡ್ಸ್ ಫಾರ್ಮ್ ಬರೀರಿ 15 ಗ್ರೂಪ್ ಎಲಿಮೆಂಟ್ಸ್ದು. ಸೊ 2 ಆಕ್ಸೈಡ್ಸ್ ಫಾರ್ಮ್ಸ್ಗಳು ಇದ್ದಾವೆ, ಒಂದು E2O3 ಅಂತ ಇದೆ, ಇನ್ನೊಂದು E2O5. ಈ ಇದ್ದಲ್ಲಿ ನೀವು ಎನ್ ತೊಗೋಬೋದು, ಆರ್ಸೆನಿಕ್ ತೊಗೋಬೋದು, ಮತ್ತು ಫಾಸ್ಫರಸ್ನ ತೊಗೋಬೋದು, ಪಿ ತೊಗೋಬೋದು, ಇವೆಲ್ಲ. ಸೊ 2 ಇಲ್ಲಿ ಬಿದ್ದಾವೆ, ಒಂದು Hದು EH3 ಫಾರ್ಮ್, ದೆನ್ Nದು E2O3 ಫಾರ್ಮ್ ಆ್ಯಂಡ್ E2O5 ಫಾರ್ಮ್ಸ್. ಇವು 2 ಫಾರ್ಮ್ಸ್ಗಳು ಇಲ್ಲಿ ಇದ್ದಾವೆ. ಸೊ ಇದು ಇಷ್ಟು ಇಂಪಾರ್ಟೆಂಟ್ ಥಿಂಗ್ಸು ನಿಮಗೆ ನೆನಪಿರಬೇಕು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ಹೌ ದಿಸ್ ನೈಟ್ರೋಜನ್. ಈಗ ನಾವು 15 ಗ್ರೂಪ್ ಎಲಿಮೆಂಟ್ನಲ್ಲಿ ನೈಟ್ರೋಜನ್ ಬಗ್ಗೆ ಕರೀತಾ ಇದ್ದೇವೆ. ನೈಟ್ರೋಜನನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ತೇವೆ, ನೈಟ್ರೋಜನ್ ಆಲ್ವೇಸ್ ನಮಗೆ ಗೊತ್ತಿದೆ, ನೈಟ್ರೋಜನ್ ಆಲ್ವೇಸ್ ಪ್ರೆಸೆಂಟ್ ಇನ್ ಅ ಡೈಅಟಾಮಿಕ್ ಫಾರ್ಮ್. ಸೊ N2 ಅನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ತೇವೆ ಅನ್ನೋದು ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.